ನ್ಯಾಯವನ್ನು ಕೊಟ್ಟರೆ ಸರಿ, ಇಲ್ಲ ಅಂತಾದ್ರೆ ನಿಮ್ಮ ವಂಶ ನಿರ್ವಂಶ ಮಾಡ್ತೇವೆ. ಅದು ಆಮೇಲಿನ ಮಾತು. ಅನ್ಯಾಯ ನ್ಯಾಯವೇ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ನ್ಯಾಯ ಬೇಕು ಎನ್ನುವ ಹಾಗೆ ಯಾರೇ ಕೇಳಿಕೊಂಡು ಕೊಡಬೇಕಾದದ್ದು ನ್ಯಾಯಾಧೀಶರ ಕರ್ತವ್ಯ. ಯಾಕೆಂದ್ರೆ ಇದರಲ್ಲಿ ಏಕಮುಖವಾದ ನ್ಯಾಯ. ಮಾನವ ಹೇಳುವ ಮಾತು ಸತ್ಯವೇನು? ಒಂದೊಮ್ಮೆ ಸತ್ಯವೇ ಆಗಿದ್ದರೆ ಯಾಕಪ್ಪ ಅಂತ ಹೀನ ಕಾರ್ಯವನ್ನ ಮಾಡಿಕೊಂಡು ನಿನ್ನ ಮಗಳ ಏಳಿಗೆಗೋಸ್ಕರ ಬಾಳನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಹೊರಟೆ. ನಿಜ ಸ್ಥಿತಿ ಏನು ಅಂತ ಹೇಳ್ತೀರಿ? ಕುಂಬಿನೀಶನೆ ಕೇಳೋ, ಕುಂಬಿನೀಶನೆ ಕೇಳೋ, ಇವರಾಡುತ್ತಿಗ ಮಾತ ನಂಬದಿರೋ, ಮಾತಾ ನಂಬದಿರೋ, ಎನ್ನೇಕೆ ಪುತ್ರ ನಂಬದಗೈದು, ಎನ್ನೇಕೆ ಪುತ್ರನೋ ನಂಬದಗೈದು. ಕಂಬು ಕಂದರೆ ನಿನ್ನ ಬಾಲೆಯನ್ನ ಪ್ರಹರಿಸಿಯೇ, ಕಂಬು ಕಂದರೆ ನಿನ್ನ ಬಾಲೆಯನ್ನ ಪ್ರಹರಿಸಿ ನುಡಿವರಿಗೆ ಬೇಡ. ನಿನ್ನಂತ ಪ್ರಾಮಾಣಿಕರು ಪ್ರಪಂಚದಲ್ಲಿ ಮತ್ತೆ ಸಿಗ್ಲಿಕ್ಕಿಲ್ಲ. ನಾನೇನು ಎಷ್ಟು ಏನು ನಿಮ್ಮ ಬಿಟ್ಟು ದೇವರಿಗೆ ಗೊತ್ತು. ಖಂಡಿತವಾಗಿ ಏನು ಈ ಏಕವಿರಾಡುತ್ತಿರುವಂತ ಮಾತನ್ನ ಸತ್ಯ ಅಂತ ನಂಬಿದ್ದೀರಾ? ನಿತ್ಯ ಬೇರೆ ಬೇರೆ ಇನ್ನೊಂದಿದೆ ಸ್ವಾಮಿ. ಯಾವುದು ಸತ್ಯ? ಇವನದ್ದು ಮಿಥ್ಯ ಯಾವುದು? ನಂಬಬೇಡಿ, ಇವರ ನುಡಿಯನ್ನು ನಂಬಬೇಡಿ. ಅಂದು ನೀವು ಲೇಖನ ಬರೆದಂತ ವಿಚಾರ ಗೊತ್ತಾಗಿದೆ. ಅದನ್ನು ತಿಳಿದು ಇಲ್ಲಿವರೆಗಾಗಿ ಬಂದವ ಸುಮ್ಮನೆ ನುಡಿಯಲಿಲ್ಲ. ನನ್ನ ಮಗನಾಗಿರುವಂತ ಏಕವೀರನನ್ನ ಕೊಂದು ಮುಗಿಸಿದ. ನಿನ್ನ ಮಗ ವೀರ ಕೀರ್ತಿಯನ್ನು ಕೊಂದು ಮುಗಿಸಿದ. ಇವನಯ ಹೌದು, ಇವನ ಎಂದು ಹೇಗೆ ಹೇಳುತ್ತಿ? ಅಯ್ಯೋ, ಒಂದು ಲೇಖನ ನೋಡಿರುವಂತ ಆತ ಬಂದಿದ್ದಾನೆ. ಬಂದವ ಈತ ಮಾಡುವಂತ ಅನ್ಯಾಯ ಇಷ್ಟಕ್ಕೆ ಮುಕ್ತಾಯ ಆಗಲಿಲ್ಲ. ನಿಮ್ಮ ಮಗಳಿಲ್ಲ ಅಂತ ನೀವು ದಿಕ್ಕಿಸುತ್ತಾ ಇದ್ದವರು ನಿಮ್ಮ ಮಗಳು ಎಲ್ಲಿಗೆ ಹೋಗಿದ್ದಾಳೆ? ಬೇರೆ ಯಾರು ಅಲ್ಲ, ಈ ಏಕವೀರನ ಬಾರಿಸಿಕೊಂಡು ಹೋಗಿದ್ದಾನೆ. ಇವನಿಂದ ಅನ್ಯಾಯ ಆದದ್ದು. ಅಪರಾಧಿಗಳಿಗೆ ಶಿಕ್ಷೆ, ಅದು ನ್ಯಾಯಾಧೀಶರ ಕರ್ತವ್ಯ. ರಾಜನೀತಿಯ ಹಾಗೆ ಆಗಬೇಕು ಅಲ್ವಾ? ಕುಲಂಕುಷವಾಗಿ ಶೋಧನೆ ಮಾಡಿ ಅಪರಾಧಿ ಯಾರು ನಿರಪರಾಧಿ ಯಾರು ಎನ್ನುವುದನ್ನು ತೀರ್ಮಾನಕ್ಕೆ ತರುವುದಕ್ಕೆ ಬದ್ಧರಾಗಿದ್ದಾನೆ ನ್ಯಾಯಾಧೀಶ. ಆಯ್ತಪ್ಪ, ಏನು ಸಿದ್ಧರಾಗಿರುವಂತ ಈ ಕಾಲದಲ್ಲಿ ಅನುಸರಿಸಿಕೊಂಡು ಹೋಗಬೇಕಾದದ್ದು ಮಾತಾಡಲಿಕ್ಕಿಲ್ಲ. ಅಂದ್ರೆ ನ್ಯಾಯಾಧೀಶರು ಒಪ್ಪಿಗೆ ತೀರ್ಮಾನ ಮಾತಾಡುವುದಿಲ್ಲ ಅಂದ್ರೆ ಅದರಲ್ಲಿ ತೀರ್ಮಾನ ಸಿಗ್ತದ? ತೀರ್ಮಾನ ಕೊಡುವಾಗ ನ್ಯಾಯಾಧೀಶರ ಎದುರಿನಲ್ಲಿ ಯಾರು ಮಾತಾಡ್ಲಿಕ್ಕಿಲ್ಲ. ಅದು ನ್ಯಾಯಾಧೀಶರಾದ್ರೂ ಮಾತಾಡ್ಬೇಕಾದ? ಅದೇ ಹೇಳುದು, ನ್ಯಾಯಾಧೀಶ ಮಾತನಾಡುವ ಪ್ರತಿಸ್ಪರ್ಧಿಯಾಗಿ ಯಾರು ಮಾತನಾಡುವ ಹಾಗಿಲ್ಲ. ಅಪರಾಧಿ ಈಗ ನೀನು ಹೇಗೆ ಹೇಳ್ತೀವಿ? ಬೇಕಾದಷ್ಟು ಉದಾಹರಣೆ. ಏನು? ನಮ್ಮಿಂದ ಒಂದು ಲೇಖನ ಬಂದಿದೆ, ರಾಕ್ಷಸಿಯರುಂಡ ಬಂದ ಕಡೆಗೆ ತಂದು ಕೊಟ್ಟವರಿಗೆ, ಪ್ರತ್ಯಕ್ಷ ತಂದು ತೋರಿಸಿದವರಿಗೆ ಹುಡುಗಿಯನ್ನು ಕೊಡ್ತೇನೆ. ಮಹಾರಾಜ, ನೀವು ಕೊಟ್ಟಂತಹ ನ್ಯಾಯ ಏಕಪಕ್ಷೀಯವಾದಂತಹ ನ್ಯಾಯದ ಹಾಗೆ ಕಾಣುತ್ತಾ ಇದೆ. ಇಲ್ಲದೆ ಹೋದ್ರೆ ನೀವು ಆ ಮಂತ್ರಿಯಲ್ಲಿ ಮಾತನಾಡಿ ತೀರ್ಮಾನವನ್ನು ತೆಗೆದುಕೊಂಡು ತಂದು ನೋಡಿ. ಪರಮ ಸಂಭಾವಿತ. ಅವನನ್ನು ಈಗ ನೋಡಿ ಅರ್ಥ ಮಾಡಿಕೊಂಡಿದ್ದೇವೆ. ನಾವು ಅಲ್ಲಲ್ಲಿ ಮಾಡಿದ ಗೊತ್ತೇ ಆಗುದಿಲ್ಲ. ಅವ ಮಾಡ್ತಾ ಇರ್ಲಿ, ನಿಮ್ಗೆ ತೊಂದರೆ ಆದದ್ದಿಲ್ಲ. ನಮಗೀಗ ನ್ಯಾಯ ಸಿಗದ ಕಾರಣಕ್ಕಾಗಿ ತೊಂದರೆ ಆಗಿದೆ. ವಿಷ ಕಾಣಿಸ್ತೇನೆ. ಹಾಗಾಗಿ ಅನ್ಯಾಯವಂತವನಿಗೆ ನ್ಯಾಯ ಕೊಟ್ಟ ಹಾಗೆ ಕೊಡ್ತಾ ಇದ್ದಾರೆ.
ಇದೆಯಾ ಸತ್ಯ ಆಗೋದು ಇಲ್ಲ ಅಲ್ವೇ ಈ ನ್ಯಾಯಾಲಯದ ನ್ಯಾಯ ಏನು ಹೇಳ್ತದೆ 100 ಮಂದಿ ಅಪರಾಧಿಯನ್ನಾದರೂ ಕ್ಷಮಿಸಬಹುದು ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಅದು ಶಾಸ್ತ್ರ ಅಲ್ಲ, ಅದು ಶಾಸ್ತ್ರವೂ ಅಲ್ಲ, ಪದ್ಧತಿಯೂ ಅಲ್ಲ. ನನ್ನ ಮಗಳು ಹೇಳಿದ್ದು ಹಾಗೆ ಅಲ್ವೋ? ನನ್ನ ಅಪ್ಪನ ಮಾನತಿಯನ್ನು ಮೀರಿ ನಡೆಯುವವಳಲ್ಲ ನಾನು. ಅಪ್ಪನಲ್ಲಿ ಒಂದು ಮಾತು ಕೇಳಿಕೊಂಡು ಆಮೇಲೆ ಮುಂದಿನ ವಿಚಾರ. ನಾನು ಕೂಡ ಹೇಳಿದ್ದೆ ನಮ್ಮ ಅಪ್ಪನ ವಿಷಯವನ್ನು ತಿಳಿಸ್ತೇನೆ, ಆಮೇಲೆ ಲೇಖನವನ್ನು ಬರೆದು ಕಳಿಕೊಡ್ತೇನೆ. ಆದ್ದರಿಂದಲೇ ನಾವು ಒಟ್ಟಿದ್ದು ಪಣ. ಆ ಪಣವಂತಲೇ ಈಗ ನಿನಗೆ ಬೇಕಾದದ್ದು ಆ ಏಕಾವಳಿಯಿಂದ ಕಾಣ್ಬೇಕು. ಏನು ಹೇಳಯ್ಯ, ಏನು ಹೇಳಯ್ಯ, ಏನು ಅವಳ ಸ್ಥಿತಿ ಗತಿಯನ್ನು ಯೋಚನೆ ಮಾಡಿದ್ರೆ ಕಣ್ಣದ ತೀರಿಸು. ತಂದೆಗೆ ಆ ಮಾರ್ಗದಲ್ಲಿ ಬರ್ತಾರೋ ಈ ಮಾರ್ಗದಲ್ಲಿ ಬರ್ತಾರೋ ಕಾದು 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 ಕೊರಗಿ 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 ಹೋಗಿದ್ದಾಳೆ. ಅಂತಹ ಸ್ಥಿತಿಯಲ್ಲಿ ಹೌದೇ ಅಲ್ಲಿ ಹಾಗಾದ್ರೆ ಹೌದಾ ಹಾಗಾದ್ರೆ ಸತ್ಯ ತಿಳಿಯಿತು. ಪ್ರಾರಂಭಿಸಿದ ನಾಯಕಗಳನ್ನು ಬಿಟ್ಟು ಒಬ್ಬನೇ ಒಳಗೆ ಹೋಗ್ತೇವೆ ಅಂದ್ರೆ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಬೇಕು. ಅದಕ್ಕೆ ಹೇಳಿದ್ರೆ ಯಾಕೆಂದ್ರೆ ವ್ಯವಸ್ಥೆ ನಿಮಗೆ ಗೊತ್ತಿರ್ಲಿಲ್ಲ, ಈಗ ನೀವು ಒಡನಾಟದ ಮಾಡ್ತೀವಿ. ಒಂದು 4 ತಿಂಗಳು ಕಾಲಾವಕಾಶ ಕೊಡಿ. ಆಗುದಿಲ್ಲ, 4 ತಿಂಗಳು ಕಾಯಲಿಕ್ಕೆ ಆಗುದಿಲ್ಲ, ಶೀಘ್ರದಲ್ಲಿ ಶೀಘ್ರದಲ್ಲಿ ಆಗ್ಬೇಕು. ಅದು ಆಗುದಿಲ್ಲ ಅಂತಾದ್ರೆ ಒಂದು ಆಶ್ಲೇಷ ಬಲಿ ಮಾಡ್ತೀವಿ. ಆಶ್ಲೇಷ ಬಲಿ 3 ತಿಂಗಳು ಅಷ್ಟಾಗುದಿಲ್ಲ, 3 ತಿಂಗಳು ಆಗುದಿಲ್ಲ. ಇನ್ನು ಸಣ್ಣ ಸೇವೆ ಹೇಳ್ತೇವೆ, ಹಾಲೋಣಿ ಸೇವೆ. ತಪ್ಪಾಗಿದೆಯಲ್ಲ, ತಪ್ಪಾಗ್ತದೆ, ಒಪ್ಲಿಕ್ಕಿಲ್ಲ ನಾವು. ಅದಕ್ಕೆ ಒಪ್ಪ ಹಾಕಿದ್ರೆ ಅದಕ್ಕೆ ಹೊಸ ಹಾಲು ಇಬ್ಬರಿಗೆ 2 ಗಂಟೆ ತಂಬಿ ತೊಂಬಿಗೆ ಹಾಲು ತೊಂಬಿಗೆ ಹಾಲು ತುಂಬಿದ ಹಾಲು ತುಂಬಿದ ತಂಬಿ 3 ಮಂದಿ ಒಟ್ಟಿಗೆ ಬೇರೆ ಬೇರೆ ಒಟ್ಟಿಗೆ ಅಪರಾಧಿಗಳನ್ನು ಏನ್ ಮಾಡುವಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇವನ್ನ ಒಂದೇ ಕೋಣೆ ಹಾಕಿದ್ದೇನೆ, ಈಗ ಹಾಕಿದ್ದೇನೆ ಕೋಣೆಯಲ್ಲಿ ನಳ್ಳಿ 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 ಸಾಯ್ಬೇಕು. ಧೂರ್ತ ಮಂತ್ರಿಯು ತನ್ನ ಕಾಪಟ್ಯದಿಂದಲೇ ತಿನ್ನುವ ತನ್ನ ಬುದ್ಧಿವಂತಿಕೆಯಿಂದಲೇ ಮಾಡಿದ ಸಂಚನ್ನು ನೋಡಿದ್ರೆ ನೀವು ಕಣ್ಣಾರೆ ನಮ್ಮನ್ನ ಈ ರೀತಿಯಾಗಿ ಉಪಚಾರ ಮಾಡ್ತೇವೆ ಎಂದು ಆತ ನಮ್ಮನ್ನು ಮೋಸವೇ ಮಾಡಿದ. ಈ ಕೋಣೆಯೊಳಗೆ ನಮ್ಮನ್ನ ಹಾಕಿದ, ಗ್ರಾಮಾಂತರಾದ ಹಾಗಾಯಿತು. ನಾನು ಯೋಚಿಸುವುದು ಅದನ್ನೆಲ್ಲ ನಾವಿಗಳೇ. ಮತ್ತೆ ನಾನು ಹೇಗಿದ್ರು ಈ ಕರ್ಮಭೂಮಿಯಲ್ಲಿ ಹುಟ್ಟಿದವನು, ನನಗೆ ಸುಖವೋ ಕಲಿಯದ
ಅದಕ್ಕಾಗಿ ನಾವೀಗ ನಿನಗೆ ಮರಳಿ ಕಚ್ಚಿದ್ದೇವೆ. ಒಮ್ಮೆ ಕಚ್ಚಿದ ಅನುಭವ ನನಗೆ ಸಾಕಾಗಿದೆ. ಇನ್ನು ಕಚ್ಚಿಯ ಏನು ಕಷ್ಟ ಅನುಭವಿಸುವುದು ಅದು ಸಾಯಿಸ್ತೀರಾ? ಖಂಡಿತವಾಗಿ ಇಲ್ಲ. ಮತ್ತೆ? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದವರಾಗಿದ್ದೇವೆ. ಹಾ. ಒಂದು ನಿಗ್ರಹ ಶಕ್ತಿಯ ಮೂಲಕವಾಗಿ ಹಾ. ನಿನ್ನಲ್ಲಿರುವಂತಹ ವಿಷಯವನ್ನು ಹೀರಿ ತೆಗೆದವರಿದ್ದೇವೆ. ಹಾ. ಈಗ ಅನುಗ್ರಹ ಮೂಲಕವಾಗಿ ಕಚ್ಚಿದ್ದೇವೆ. ಹಾ. ಆಗ ನಾವು ಕಚ್ಚಿದಾಗ ಇದೆ. ನಿನ್ನ ಈ ರೂಪ ಏನು ಇರುವುದಿಲ್ಲ. ಹಾ. ನಿನ್ನ ಈ ರೂಪ ಎನ್ನುವುದು ಮರೆಮಾಚಿ ಹಾ. ಕುಬ್ಜ ರೂಪವನ್ನು ತಾಳುತ್ತೆ. ಅಲ್ಲ ಅದರಿಂದ ಏನಾದೀತು? ನೀನು ಹೊರ ಹೋದದ್ದು ಒಳ ಬಂದದ್ದು ಯಾರಿಗೂ ತಿಳಿಯುವುದಿಲ್ಲ. ಹೌದೇ? ಅದೇ ರೀತಿಯಾಗಿ ಹಾ. ನಿನ್ನ ಕಾರ್ಯ ಸಾಧನೆ ಎಲ್ಲ ಮುಗಿದ ಮೇಲೆ ಹಾ. ಮತ್ತೆ ನಿನಗೆ ಇದೇ ರೂಪ ಬೇಕು ಅಂತಾದ್ರೆ ಆದ್ರೆ? ಶುಭ್ರ ಮನಸ್ಸಿನಿಂದ ಹಾ. ನಮ್ಮಿಬ್ಬರನ್ನ ಧ್ಯಾನಿಸಿದೆವುದು ಅಂತಾದ್ರೆ ಹಾ. ನಿನಗೆ ಇದೇ ರೂಪ ಬರ್ತದೆ. ಹಾ. ಇದುವೇ ನಾಗಾರುದ್ರ. ಹಾಗಾದರೆ ಮುಂದೆ ಈ ಕಷ್ಟವನ್ನು ಪರಿಹಾರ ಮಾಡುವಲ್ಲಿ ನೀವು ನನಗೆ ಸಹಾಯಕರಾಗುವುದು ಇದುವೇ ನಾಗಾರುದ್ರ. ಇದುವೇ ಇದುವೇ ನೂತನಾಗಿರುವಂತಹ ರಕ್ಕಸನನ್ನ ಬಲಕರಿಸಿಗೆ ಬಂದಂತಹ ಸಂದರ್ಭದಲ್ಲಿ ಜಾಣತನ ಮಾತನ್ನ ಆಡಿದ್ದೇನೆ. ನನ್ನ ಪ್ರಾಣದ ಬುದ್ಧಿಯನ್ನು ಮನೆಯಲ್ಲಿ ಉಂಟು ತರ್ತೇನೆ ಎನ್ನುವ ಹಾಗೆ ಇದೇ ತಪ್ಪಿಸಿಕೊಳ್ಳಕ್ಕೆ ಸೂಕ್ತವಾಗಿರುವಂತಹ ಸಮಯ ಓಡಿ ಹೋಗ್ತೇನೆ. ಇಂದು ಕೂಡ ಬೇಟೆಯನ್ನು ಆಡಬೇಕು. ಇನ್ನು ಇಲ್ಲೇ ಇರುವುದಲ್ಲ, ನೀನಲ್ಲಿ ಒಂದು ಮಾತು ಕೇಳ್ತೇನೆ, ನನ್ನನ್ನು ಮದುವೆ ಆಗ್ತೀಯಾ? ಮದುವೆ ಆಗ್ಬೇಕಂತಾದ್ರೆ ಏನು ಯೋಗ್ಯತೆ ಉಂಟಂತೆ? ಯೋಗ್ಯತೆ ಏನು ಅಂತ ಕೇಳ್ತೀಯಾ? ನಾನು ಸಾಮಾನ್ಯದವನಲ್ಲ, ನಿರಂತರಿಗೆ ಅಧಿಕಾರಿಯಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, 3 ಅಂತಸ್ತಿನ ಮನೆ ಉಂಟು, ಬೇಕಾದಷ್ಟು ಹಣ ಉಂಟು, ಬೇಕಾದಷ್ಟು ಚಿನ್ನ ಉಂಟು, ಎಲ್ಲವೂ ನೀನೇ ಕೊಡ್ತೇನೆ. ಅದೆಲ್ಲ ಸಾಲಿ, ನಿನ್ನ ಹೆಸರೇನು ಅಂತ ಗೊತ್ತಾಗ್ಬೇಕು. ಕಾಯವ್ಯ ಅಂದ್ರೆ ನಾನೇ. ಕಾಯಿ ಹೊಳಿ ಕರ್ಮ ನಿಂದು ಕಾಯವ್ಯ. ಮಾತಾಡ್ತಾ ಇದ್ದೀಯ, ಮುಂದೆ ಮಾತು ಮುಂದುವರಿಸಿದಂತ ಪರಿಣಾಮ ನೆಟ್ಟಗಾಗುದಿಲ್ಲ.
ಅಂತ ಕೇಳಿದ್ರೆ ನಿನ್ನ ಅಧಿಕ ಪ್ರಸಂಗ ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ಟೆ ಅಂತ ಮಾಡಿ ಬಯಸಿದ್ಯಾ ಏನಪ್ಪ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ ಕೇಳು. ಹೋಗಿ ಆಕೆ ಕಾಲನ್ನು ಹಿಡಿದು ತಪ್ಪನ್ನು ಹಾಕಿದ್ದೀಯ ಸರಿ. ಒಂದು ಮಾತನ್ನ ಕಣ್ಗಳ ತೆರೆದು ನೋಡಲು ಮುಚ್ಚಿ ಕಣ್ಗಳ ತೆರೆದು ನೋಡಲು ಮುಚ್ಚಿಯಾಗಲು ಚೆಲುವಿಕೆಗೆ ಮನನಿಚ್ಛೆಯನ್ನು ಬೇಡಿದಳು ನಾಚುತ್ತ ಸ್ಮರಣ ಬಾಧೆಯಲಿ ಮಾನ ಪ್ರಾಣವನ್ನು ಕಾಯ ಕಾಮರು ಮಾನ ಪ್ರಾಣವನ್ನು ಕಾಯ್ದ ಮಾನ ಪ್ರಾಣವನ್ನು ಕಾಯ್ದ ಕಾಮರು ನಿನಗೆ ನಾನು ಸೋದೆ ನಿನಗೆ ನಾನು ಅಧಿಕಾರಿ ಪ್ರತಾಪರುದ್ರ ಸಭೆ ಸೇರ್ತೇನೆ. ಮನಸ್ಸಿಗೆ ಬಹಳ ಸಂತೋಷ. ಇದೇನು ಒಂದು ಪತ್ರ ಬಂತಲ್ಲ? ಹೌದಪ್ಪ, ಹಾಗಾದ್ರೆ ವಾಚಿಸಬೇಕಲ್ಲ. ಎಲ್ಲಿಂದ ಅಂತ ವಾಚಿಸಿ ಸ್ವಸ್ತಿ ಶ್ರೀ ರಾಜೇಂದ್ರ ಮಂಟಗಳ ಸಂಕುಲಗೆ ಸ್ವಸ್ತಿ ಶ್ರೀ ರಾಜೇಂದ್ರ ಮಂಟಗಳ ಸಂಕುಲಗೆ ಲೇಖನದಲ್ಲಿ ಪ್ರಥಮವಾಗಿ ಸ್ವಸ್ತಿ ಅಂದರೆ ಶುಭ ಸೂಚನೆ. ಹೌದಪ್ಪ, ಬಂದದ್ದೆಲ್ಲಿಂದ? ಆ ಮಂತ್ರಿ ಅಧಿಕಾರಿ ರೈಪ್ಯಕ ಅವನ ಮಂತ್ರಿ ಯಶಸ್ಸಿನ ಬರೆದಂತಹ ಪತ್ರ ವಿಜಯ್ ಹೇಗೆ ಅರಸ ರೈಪ್ಯಕನ್ನು ಕೊಂದದ್ದೇ ಹೌದಾದ್ರೆ ಸಕಲ ಸಂಪತ್ತನ್ನು ನನ್ನ ಪಾಲಿಗೆ ಕೊಟ್ಟಂತೆ ಆದ್ದರಿಂದ ಇಲಾಖೆ Hey!
ಹೋದ ಮೇಲೆ ನಮ್ಮ ಲೆಕ್ಕಕ್ಕೆ ಇರ್ತಾವ. ಆ ರಥ ಹೌದಾಯ್ತಾ? ಸತ್ತ ಹಾಳಾಗಿ ಹೋದ. ಒಳಗೆ ಮುಗಿಸಿಬಿಡ್ರಿ. ಹೌದಪ್ಪ. ಆಮೇಲೆ ಏನಾಯ್ತು? ಈ ಮಂತ್ರಿ ದೊಡ್ಡ ಕುತಂತ್ರಿ ಅರಸನನ್ನು ಕೊಂದ ಮೇಲೆ ನನ್ನನ್ನು ಬಿಡ್ತಾನ. ಹಿಂದಿನಿಂದ ಹೋದೆ, ಈಗ ಅವ ಸತ್ತು ಹೋದ. ಅವನು ಹೋದ್ನಾ? ಏಕಕಾಲದಲ್ಲಿ ಇಬ್ಬರ ಹೆಣ ಬಿತ್ತು. ಮೊದಲು ಒಡ್ಡಲಪುರ, ಅವಂತಿ, 2 ದೇಶಕ್ಕೆ ಅಧಿಕಾರಿ. ಈಗ ಸಾಕಾಗ್ತದ? ಸಾಕು ಸಾಕು. ಇನ್ನೊಂದು ಬೇಕು. ಕೇಳ್ತಿದ್ದಂತ ವಿಷಯ, ಏನು? ಕಾಶಿಯಲ್ಲಿ ಅಧಿಕಾರಿ ಏಕವೀರ ಇಲ್ಲ, ಹಾ. ಅರಾಜಕತೆ ಆಗ್ತದೆ. ಹಾ. ಅದಕ್ಕಾಗಿ 3 ದೇಶ. ನನಗೆ 3 ಊರು ಅಥವಾ 3 ಊರು. 3 ಇದು ಯಾರಿಗೆ? ನನಗೆ. ತಡ ಮಾಡುತ್ತಲ್ಲ, ನೇರ ಕಾಶಿಗೆ. ಆದ್ದರಿಂದ ಪಟ್ಟಪುರದ ಅಧಿಕಾರಿಯಾಗಿರುವಂತಹ ಪ್ರತಾಪರುದ್ರ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡು ತಾನೇ ತಾನಾಗಿ ಕಲಿಯುತ್ತಾ ಇದ್ದಾನೆ. ಹಾಗಾಗಿ ಅವನ ಗರ್ವವನ್ನು ನಿಲ್ಲಿಸುವುದಕ್ಕಾಗಿ ನಾನು ಬಂದೆ ತಡೆಯಲು ಎಲ್ಲ ಹೆಚ್ಚು ಕಡಿಮೆ. ಇದು ಕಂಡಾಗ್ತದ. ಯಾಕೆ? ಕಾಶಿ. ನಾನು ಪ್ರಾಮಾಣಿಕ ಇಲ್ಲಿ ಬಂದಿದ್ದೇನೆ. ನೀನು ಬಂದಿದ್ದರಿಂದಲೇ ಹೀಗಾಗುತ್ತದೆ. ಯಾಕೆ? ಭಟ್ರಾಪುರದವರೇ ಯಾಕೆ ಬಲ್ಲಿಯಾ? ನೀನೊಬ್ಬ ಅವಿವೇಕಿ, ಅಜ್ಞಾನಿ ನೀನು. ಯಾಕಂದ್ರೆ ಅಜ್ಞಾನ ಅಂತ ಹೇಳಿದ್ರೆ ಜಾಗ್ರತೆ. ನಾನು ತಪ್ಪು ಮಾಡಿದ್ದೇನೆ. ನೀನು ತಪ್ಪು ಮಾಡಿದ್ಯಾ. ಯಾಕಂದ್ರೆ ಈ ಕಾಶಿಯ ಅಧಿಕಾರಿಯಾಗಿರುವಂತಹ ಏಕವೀರ ರಾಜ್ಯದಲ್ಲಿ ಇಲ್ಲ ಅಂತ ತಿಳಿದುಕೊಂಡು ಅಧಿಕಾರದಿಂದ ಬಂದು ಈ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡಿದ್ಯಾ. ಅದನ್ನು ಕೇಳಿಕೆ ಬಂದಂತಹ ವ್ಯಕ್ತಿ ನಾನು. ನೀನ್ಯಾರು? ನಾನು ಚಪ್ಪುರ. ವಜ್ರಪುರ ಪ್ರತಾಪ ವಜ್ರಪುರ ಪ್ರತಾಪ
ಮಾಡಿದಂತೆ ಗೊತ್ತಿಲ್ವಾ? ಏನ್ ಮಾಡಿದ್ದೆ? ಆ ಮಧ್ಯ ಅಧಿಕಾರಿ ಪ್ರೈಪೇಟನ್ನು ಕೊಂದವ ಹೆಚ್ಚೇನು ಅಲ್ಲಿಯ ಮಚ್ಚಿ ಕಪಟ ಕಾರ್ತಾನ ಅವನನ್ನು ಬಿಡ್ಲಿಲ್ಲ. ಎರಡು ಹೋಯ್ತು. ಮೂರನೇದಾಗಿ ನಿನ್ನನ್ನು ಆಯ್ಕೆ ಮಾಡಿಕೊಂಡೆ. ಅಧಿಕಾರದಲ್ಲಿ ಇದೀಗ ಬಿಟ್ಟು ಕೊಟ್ಟರೆ ಬಿಟ್ಟೆ. ಈ ಕಾಶಿಯ ಯೋಗ್ಯತೆ ನಿನಗೇನು ಅರ್ಥವಿಸಿಕೊಳ್ಳಲು ಸಾಧ್ಯ ಉಂಟು? ಗಣ್ಯಕ್ಷೇತ್ರವಾಗಿರುವಂತಹ ಈ ಕಾಶಿ ನಿನ್ನಂತವರು ಬಂದು ಈ ಅಧಿಕಾರವನ್ನು ಪಡೆದುಕೊಂಡು ಬಿಡುವುದಕ್ಕೆ ಸಾಧ್ಯ ಉಂಟೇನೋ? ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಅವನು ಮೇಲಿನ ಲೋಕದಿಂದ ನನ್ನ ಅಧಿಕಾರಿಯಾಗಿರುವಂತಹ ದೇವೇಂದ್ರನ ಬಳಿಕೊಂಡು ಹೇಳಿಕೊಂಡಿದ್ದಾನೆ. ಮಾತಿನ ಪ್ರಕಾರವಾಗಿ ಈ ಅಧಿಕಾರದ ಸ್ವತಂತ್ರ ಯಾವ ವರ್ಗಕ್ಕೆ ಸೇರಿದವ? ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ನನ್ನ ಪರಾಕ್ರಮಕ್ಕೆ ಅವನಿಗೆ ಗೊತ್ತಿಲ್ಲ. ನೀತಿ ಮಾತನ್ನು ಸಾಕ್ತಾ ಇದ್ದೇನೆ. ನಿನ್ನದಾದಂತ ದೇವಲೋಕದ ಒಂದು ಭಾಗ ಸೇರಿಕೊಂಡ್ರೆ ಉಚಿತ, ಇಲ್ಲದಿದ್ರೆ ನಾನು ಬಡಿದು ನಿನ್ನ ನೀತಿಯ ಮಾತನ್ನು ಕೇಳುವಂತಹ ವ್ಯಕ್ತಿಗಳು ನಾವಲ್ಲ. ಈ ಅಧಿಕಾರವನ್ನು ಬಿಟ್ಟು ಹೋದವಳಾಯ್ತು. ಬಿಟ್ಟು ಹೋಗುವ ಪ್ರಶ್ನೆ ಇಲ್ಲ. ಏನಂತ ನೋಡ ಈ ಪುಣ್ಯಕ್ಷೇತ್ರವನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರಲ್ಲ, ನೋಡೋಣ ಏನಾಗ್ತದಂತ. ಬಲು ಕಠಿಣ ತಪಸ್ಸಿನಲ್ಲಿ ನೆಲೆಯಾಗಿ ಶುದ್ಧಾತ್ಮಗಳು ಧ್ಯಾನಿಸುತ್ತಿರುವುದ ಕಳಕುಲಾಂತಕಿಯ ಹಿತಗಳ ರಸಿಲರಿತಾಂಬೆ ಎಷ್ಟು ಶ್ರದ್ಧಾ ಭಕ್ತಿಗಳನ್ನು ಧ್ಯಾನಿಸಿದ್ದೇ ಆದ್ರೆ ಮೈಲಾರುವುದಿಲ್ಲ ಅಂತ ಆದ್ರೆ ಮತ್ತೆ ಬೇಕಾಗಿ ಬದುಕಬೇಕು. ಈ ಮಹಾತಾಯಿಯ ಸಾನ್ನಿಧ್ಯದಲ್ಲಿ ನನ್ನ ದೇಹ ಸತಿಯ ಕೋಟಿ ಗುಂಡೆ ಸೌಖ್ಯದಿ ಬಾಳು ಭಕ್ತರ ಕಷ್ಟ ರಕ್ಷಿಸೆನು ಮಗನೇ. ಏನಿದು ಆಶ್ಚರ್ಯವನ್ನು ಕಾಣ್ತಾ ಇದ್ದೀನಲ್ಲ. ನೀನೊಂದು ಸದ್ಭಕ್ತನಾಗಿದ್ದರೂ ಸಹ ನಿನ್ನ ಭಕ್ತಿಗೆ ನಾನು ಒಲಿಲಿಲ್ಲ ಎನ್ನುವ
ತಲೆಯನ್ನು ಕತ್ತರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಾ ಮಗು? ಚಿಂತಿಸಬೇಡ ಕಂದ. ನಿನ್ನ ಭಕ್ತಿ ನಿನ್ನ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ಮೈದೋರಿದವಳಿದ್ದೇನೆ. ನಿನ್ನ ಮನಸ್ಸಿನ ಬಯಕೆ ಏನು ಎನ್ನುವ ಹೇಳಿಕೋ, ಅನುಗ್ರಹಿಸುತ್ತೇನೆ ಕಂದ. ಆ ದುಷ್ಟರಿಗೆ ವರವನ್ನು ಕೊಟ್ಟವಳು ನೀನೇ ತಾನೆ. ಹಾಗಾದ್ರೆ ಅವನ ದೌಷ್ಟ್ಯವು ಅತಿಯಾಗ್ತಾ ಇದೆ ಅಂತಾದ್ರೆ ಅಂತ ಖಳನ ವಧೆಯನ್ನು ಅರಿವೇರುವೆ ತಾಯಿ. ಈಗ ಸಾಮಾನ್ಯನಾಗುತ್ತಾ ನನ್ನಿಂದ ಅವನ ಸಂಹಾರವಾದೀತೇನಮ್ಮ. ಅವನ ಸಂಹಾರ ಆಗಬೇಕು ಅಂತಾದ್ರೆ ನೀನೇ ಅವನಿಗೆ ವರವನ್ನು ಕೊಟ್ಟವಳಿದ್ದಿ. ಹಾಗಾದ್ರೆ ಅದಕ್ಕಿಂತ ಅಗತ್ಯವಾಗುತ್ತಾ ಮನ ನನಗೂ ಬೇಡವೇನಮ್ಮ. ಮಗು, ಆತನನ್ನು ವಧಿಸುವುದು ಅಂತ ಹೇಳಿದ್ರೆ ಅಷ್ಟು ಸುಲಭವಾದ ಕಾರ್ಯವಲ್ಲ. ಯಾಕಂತ ಹೇಳಿದ್ರೆ ಆತನ ಬಳಿ ಚಂಡಿಕಾ ಶಕ್ತಿಯ ಶರವನ್ನು ಉಂಟು. ಆ ಕಾರಣಕ್ಕಾಗಿ ನೀನು ನವಶಕ್ತಿ ಶರವನ್ನು ಅನುಗ್ರಹಿಸ್ತಾ ಇದ್ದೇನೆ. ಹೋಗಿ ಕಾಮಾಕ್ಷಿಯ ಸಂಹಾರ ಎನ್ನುವುದು ಅದು ನನ್ನಿಂದ ನೀನೇ ಕೊಂದದ್ದ? ಬಹಳ ಒಳ್ಳೆಯದಾಗಿ ಬಂದದ್ದು. ಕಾಶಿಯನ್ನು ಪಾರ ಏಕವೀರನ ಮತ್ತು ನಾನಿದ್ದೇನೆ. ಹಾಗಾದ್ರೆ ಇಲ್ಲಿವರೆಗೆ ಬರುವುದಕ್ಕೆ ಕಾರಣವೇ ನನಗೆ ನೀವು ಪೂರ್ವದ್ವೇಷ ಯಾವುದು? ಆದ್ರೆ ನೀನು ಮಾಡುವಂತ ಕಾರ್ಯ ಅದರ ಬಗ್ಗೆ ದ್ವೇಷಕ್ಕೆ ಕಾರಣವಾಯಿತು ಮಾತ್ರ ತಿಳಿತಾರೆ. ಏನು ಕಸ್ಕೊಂಡು ಬಂದಿಯೋ? ಏನು ನನ್ನ ಹೆಂಡತಿ ಆಗಿ ಕೆಲವಳನ್ನ ನೀನೆಲ್ಲಿ ಇಟ್ಕೊಂಡಿದ್ದೀಯೋ? ಅಲ್ಲ ಏಕಾವಳಿ ಅವಳನ್ನ ಪಡ ಉದ್ದೇಶದಿಂದ ಬಂದಿದ್ದೇನೆ. ಏಕಾವಳಿಯನ್ನ ಕೊಂದು ಹೋಗಲು ಸುತ ಬಂದವನೇ. ನನ್ನನ್ನ ಸರಿಯಾಗಿ ನೋಡಿದೀಯಾ? ಮೊದಲು ಕಂಡವ ನೀನಲ್ಲ. ಆಗ ಹೇಗಿದ್ದೆ, ಈಗ ಹೇಗಾಗಿದ್ದೆ? ಹೀಗಾಗುವುದಕ್ಕೆ ಕಾರಣ ಏನು? ಯಾಕೆ ನಿಂಗೆ ಹೆಚ್ಚೊತ್ತಿಲ್ಲ ಸಾಗಿ? ಅವಳನ್ನ ತಂದಿರಿಸಿಕೊಂಡು ತಿಂಗಳು ಕೆಲವೇ ಕಳೆಯಿತು. ಅವಳ ಕನಸಿನಲ್ಲಿಯೇ ಕಾಲ ಕಳೆದು ಇಷ್ಟು ಸೊರಗಿ ಹೋಗಿದ್ದೇನೆ. ಸೊರಗುವುದು ಮಾತ್ರ ಅಲ್ಲ, ಇನ್ನು ನೀನು ಹೊರಗಲಿಕ್ಕೆ ಅಷ್ಟು ಸುಲಭದಲ್ಲಿ ಹೊರಗುವವನಲ್ಲ ಈ ಕಾಲಕೇತ. ಅವಳ ಆಸೆಯನ್ನ ಬಿಟ್ಟು ಸರಿದರೆ ಸರಿ, ಇಲ್ಲದೆ ಹೋದ್ರೆ ನಿನ್ನನ್ನ ಕಟ್ಟಿಯದೇ ಕೊಡಲಿಕ್ಕೆ, ನಿನ್ನನ್ನು ಕೊಲ್ಲುವುದಕ್ಕೆ ಬಂದವ.
ಸಾರ ಆ ತಾಯಿಯನ್ನು ಕೊಟ್ಟಿದ್ದಾರೆ. ನಮ್ಮ ಶಕ್ತಿಯೋ ಚಂಡಿಕೆಯ ಶಕ್ತಿ. ಇಲ್ಲೇ ಇರ್ಬೇಕು ಸರ್. ಏಕವೀರ ಸರಸ ನುಡಿಗಳಲ್ಲಿ ತಾಯರಗಿ ಭಕ್ತಿ ಭಾವನೆಯೇ ನುಡಿಗಳು ಏಕವೀರ ಏಕಾವಳಿ. ಪಂಚಾರದ ಪಕ್ಷಿ ಎಂದು ಕೇಳಿ ನನಗೆ ಈಗ ರಕ್ಷಣೆ ಕೊಡುತ್ತದೆ. ಹಾ, ಅದೇ ತದ್ರೀತಿಯಲ್ಲಿ ನಾನು ಈ ಪಂಚಾರದ ಕೋಟೆಯಲ್ಲಿ ಇದ್ದು ಸರಿ. ಯಾವಾಗ ಬೆಳಕು ಕಾಣ್ತೇನೆ, ಹಾ. ಯಾವಾಗ ನಿನ್ನ ಮುಖವನ್ನು ನೋಡ್ತೇನೆ ಎಂಬುದಾಗಿ ಹ್ಮ್. ಕಾತುರದಿಂದ ಕಾಯುತ್ತಾ ಇದ್ದವಳು. ಅಲ್ಲಿವರೆಗೆ ಇಲ್ಲಿವರೆಗೂ ಇದ್ದೇನೆ, ನಿಮ್ಮ ಮುಖವನ್ನು ನೋಡ್ತಾ ಇದ್ದೇನೆ. ಯಾಕೆಂದ್ರೆ ಎಲ್ಲವೂ ಸುಖಾಂತಿಯಾಗಬೇಕು ಅಂತ ಆದ್ರೆ ಅದಕ್ಕೆ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ನಾವು ಇಷ್ಟಪಟ್ಟು ಹಾ ಬೆಳೆಸಿದ್ದಾನೆ. ಅಲ್ಲ, ನಾವು ಬಿಟ್ಟು ಹೋಗಿದ್ದೇವೆ. ನೀವು ಎಲ್ಲಿದ್ರಿ ಅಂತ ಬೇಡುವ. ಬೇರೆ ಲೋಕದಲ್ಲಿ ದಿವ್ಯ ದೃಷ್ಟಿಯಿಂದ ಈ ಸನ್ನಿವೇಶಗಳ ಇದೆಲ್ಲವನ್ನು ನಾನು ನೋಡುತ್ತಾ ಇದ್ದೇನೆ. ಹಾಗಾಗಿ ಇವಳು ನನ್ನ ಮಗಳು, ಇವಳನ್ನು ನೀನು ಮದುವೆ ಆಗ್ಬೇಕು. ಅಲ್ಲ, ಇಲ್ಲಿ ಬಂದ ಉದ್ದೇಶ ಮದುವೆ ಮಾಡಿಕೊಡಬೇಕೆನ್ನುವಂತ ಉದ್ದೇಶಕ್ಕಾಗಿ ನಾನು ಬಂದೆ. ದೇವೇಂದ್ರನ ನಿಮಗೆ ಅಣತೆ ಆದದ್ದು. ಅವನ ಆಜ್ಞೆ ಸದ್ಯಕ್ಕೆ ಈ ಕಾಶಿಯ ರಕ್ಷಣೆ ನಿಮ್ಮಿಂದಾಗಬೇಕೆಂಬ ಹಾಗೆ ಹಾ. ಕಳುಹಿಕೊಟ್ಟ ಕಳುಹಿಕೊಟ್ಟ. ಅಲ್ವಾ? ಹೌದೌದು. ಇವಳನ್ನ ನೀನು ಮದುವೆ ಆಗ್ಬೇಕು. ನಾನು ಇವಳು ಮಾತು ಕೊಟ್ಟ ಆಗಿದೆಯಲ್ಲ, ಏಕವೀರ ನಾನು ನಿನ್ನನ್ನು ಮದುವೆ ಆಗ್ತೇನೆ. ಖಂಡಿತವಾಗಿ ಹೌದು. ನಾನು ಏನಿದ್ರು ಒಬ್ಬಳನ್ನೇ ಮದುವೆ ಆಗ. ನಿಜ. ಅವರ ಮಾತಿನಲ್ಲಿ ಸತ್ಯಾಂಶ ಅಡಗಿದೆ. ಹಾ, ತನ್ನ ಮಧುರವಾದ ಹಾಳಾಗ ಕೂಡದು ಎಂಬಂತಹ ಕಾರಣದಿಂದ ಹಾ. ಇವಳನ್ನು ನೀನೇ ಮದುವೆ ಆಗಬೇಕು ಎಂಬುದಾಗಿ ಅವರ ಮಾತು ಆಗ್ತಾ ಇದೆ. ನಾನು ಅದಕ್ಕೆ ಒಪ್ಪುವುದಿಲ್ಲ. ನನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬರ ಜೀವನ ಹಾಳಾಗುವುದಕ್ಕೆ ಯಾವತ್ತೂ ಬಯಸುವುದಿಲ್ಲ. ನೀವೊಬ್ಬ ನಿಷ್ಕಲ್ಮಶವಾಗಿರುವಂತಹ ಪ್ರೀತಿ ನಿಮ್ಮದು ಪ್ರೀತಿ ಅಂತ ನೀವೇ ಮದುವೆ ಆಗಿ ನಾನು ಬೇರೆ ಯಾರನ್ನಾದ್ರೂ ನೋಡ್ತೇನೆ. ಇಲ್ಲ, ಅದು ನೀವೇ ಮದುವೆ ಆಗಿ ನಾನು ಆಗ್ತೇನೆ. ನೀವೇ ಮದುವೆ ಆಗಿ. ಇಲ್ಲ ಬೇಡ, ಒಂದು ಕೆಲಸ ಮಾಡ, ಏನು? ನೀವಿಬ್ರೂ ಮದುವೆ ಆಗುದು ಬೇಡ, ನಾನೇ ನಿಮ್ಮನ್ನು ಮದುವೆ ಆಗ್ತೀನಿ. ತೆಗೆದಿರ್ಲಿ. ಸಂತೋಷ. ನಾನೇ. ಇಬ್ಬರದ್ದೇ. ಅಲ್ಲವೇ? ಅದಲ್ಲದೆ ಹೋದ್ರೆ ನಾನಿಲ್ಲದೆ ಇದ್ದದನ್ನು ಗಮನಿಸಿ ಆ ದೇವೇಂದ್ರ ನಿಮ್ಮನ್ನು ಇದುವರೆಗೆ ಕಳಿಕೊಡ್ಲಿಕ್ಕೆ ಉಂಟು. ಹಾಗಾಗಿ ಕಳುಹಿಕೊಟ್ಟಿದ್ದಾನೆ ಅಂತ ಆದ್ರೆ ಇನ್ನು ಮುಂದೆ ಈ ಕಾಶಿಯ ಅಧಿಕಾರ ಅದು ನನ್ನದ್ದೇ ಎನ್ನುವುದೇ ಅರ್ಥ. ಹೌದು. ಆಗಲಿ, ನಿಮ್ಮಿಂದ ಮಹದ್ ಉಪಕಾರ ಆಯಿತು ನನಗೆ. ಹಾಗಾದ್ರೆ ಉಭಯರ ಮದುವೆ ಎನ್ನುವುದು ಈಗ ಇಲ್ಲಿ ಆಗಿಬೇಡು. ಇವರ ಸಮ್ಮುಖದಲ್ಲಿ ಮದುವೆ ಆಗಿ ಹೋಗಿ ಹೇಗೂ ಬಂದವರಿದ್ದೀರಿ, ಮದುವೆಯನ್ನು ಕಂಡವರಿದ್ದೀರಿ. ಮದುವೆಯಲ್ಲಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಮತ್ತೆ ನಿಮ್ಮ ಊರನ್ನು ನೀವು ಸೇರಬಹುದು. ಹಾಗಲಿ ಬದುಕಿನಲ್ಲಿ ಅದೆಷ್ಟೋ ಕಷ್ಟದ ಕಾರ್ಪಣ್ಯವನ್ನು ನಾವು ಎಲ್ಲರೂ ಒಟ್ಟಾಗಿ ಅನುಭವಿಸಿದಲ್ಲಿದ್ದೇವೆ. ಯಾಕೆಂದ್ರೆ ಮನಸ್ಸಿಗೆ ಒಪ್ಪಿಕೊಂಡ ಬಳಿಕವೇ ತಕ್ಷಣವೇ ಮದುವೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ನಡೆದ ದುರಂತವರಿಗೆ ಕಾರಣವಾದದಲ್ಲವೇ. ಆದ್ರೆ ಎಷ್ಟೇ ಕಷ್ಟಗಳು ಬಂದರೂ ಒಂದಲ್ಲ ಒಂದು ದಿನ ಆ ಸುಖವನ್ನು ನಾವು ಕಾಣ್ತೇವೆ ಅನ್ನುವುದಕ್ಕೆ ಸದ್ಯಕ್ಕೆ ನಮ್ಮ ಬದುಕೆ ಸಾಕ್ಷಿ ಆಗಿದೆ. ಆಗಲಿ, ಇಲ್ಲಿವರೆಗೆ ನಡೆಯುತ್ತಾ ಘಟನೆಗಳು ನಮ್ಮ ಬದುಕಿನಲ್ಲಿ ಅದೊಂದು ಕೆಟ್ಟ ಸ್ವಪ್ನ ಅಂತ ನಾವು ತಿಳಿಯೋಣ. ಆದ್ರೂ ಕೂಡ ಇಲ್ಲಿ ಶುಭ ಬೆಳಗ್ಗೆ ಎಂಬುದು ನಾಗನ ಅನುಗ್ರಹ ಉಂಟು ಎಂಬುದಾಗಿ ಖಂಡಿತ ಸಾಕ್ಷಿ ಆಯ್ತಲ್ವಾ? ಅದೇ ನಾಗಾನುಗ್ರಹ ಅಲ್ಲದೆ ಹೋದದ್ದಾಗಿದ್ರೆ ನನ್ನ ಬದುಕಿನಲ್ಲಿ ಬಂದಂತಹ ಕಷ್ಟದಿಂದ ನಾನು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಿದ್ದೆ ಅಲ್ಲವೇ? ಹಾಗಾಗಿ ಎಲ್ಲವೂ ಈಗ ಸಾಧ್ಯವಾಗಿದೆ. ನಮ್ಮ ಬದುಕಿಗೆ ಮಂಗಳವೂ ಆಗಿದೆ. ಹಾಗಾದ್ರೆ ನಮ್ಮ ಬದುಕನ್ನು ಈ ರೀತಿಯಾಗಿ ರೂಪಿಸಿದವರು ಯಾರು ಕೇಳಿದ್ರೆ ಅದೇ ನಾಗದೇವತೆಗಳು. ಹಾಗಾಗಿ ನಾಗಾನುಗ್ರಹ
ವಿಗ್ರಹ ಈ ನಾಗಾನುಗ್ರಹ ಇರುವಂತ ಈ ಪುಣ್ಯ ಚರಿತಾಮೃತವನ್ನು ಯಾರು ಆಡುತ್ತಾರೋ ಯಾರು ಆಡಿಸುತ್ತಾರೆ ಯಾರು ನೋಡ್ತಾರೆ ನೋಡಿ ಇನ್ನೊಬ್ಬರಿಗೆ ಹೇಳುತ್ತಾರೆ ಅಂತವರಿಗೆಲ್ಲರಿಗೂ ನಮ್ಮ ಆರಾಧ್ಯ ದೇವರಾದಂತಹ ಬ್ರಹ್ಮಲಿಂಗೇಶ್ವರರು ಹಾಗೂ ನಾಗದೇವತೆಯು ಹಾಗೂ ಮಹಾಗಣಪತಿಯು ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಿ ಅಂತ ಕೇಳುತ್ತಾ ಈ ಕಥೆಗೆ ಮಂಗಲ ಮಾಡೋಣ. ಮಂಗಲ ಶ್ರೀ ಕ್ಷೇತ್ರ ಮಾಡಗಟ್ಟೆ ಯಕ್ಷಿಣಿ ಹಾಗೂ ಬ್ರಹ್ಮಲಿಂಗೇಶ್ವರ ದೇವರ ಸದ್ಭಕ್ತರಾದಂತ ಇವರು ನಮ್ಮ ವೇಳೆ ಆಟೋದು ಆಡಿಸಿಕೊಂಡಿರುವುದು ಸಿರಿಮುಡಿಗದ ಪ್ರಸಾದ